ದೇವರುಗಳನ್ನು ಸ್ಮರಿಸುತ್ತಾ ವೇದಿಕೆಯಲ್ಲಿರುವಂಥ ಎಲ್ಲ ಹೋರಾಟ ಮಿತ್ರರೇ ಸೇರಿದಂಥ ಎಲ್ಲ ಸತ್ಯದ ಪರ ಹೋರಾಟಕ್ಕೋಸ್ಕರ ಬಂದು ಎಲ್ಲ ಸಭೆಗಳಲ್ಲಿ ಬೆಂಬಲವನ್ನು ಕೊಟ್ಟಂಥ ನಿಮಗೆಲ್ಲರಿಗೂ ವಂದಿಸುತ್ತಾ, ವಿಶೇಷವಾಗಿ ಸಾಧಾರಣ 3 ಗಂಟೆಯಿಂದ ಈಗ 6:30 ಗಂಟೆ ಆಗ್ತಾ ಬಂತು. ಸೌಜನ್ಯಳ ಪರವಾಗಿ ಹೋರಾಟ ನಡೆಯುವಾಗ ಎಲ್ಲ ಸಭೆಗಳಲ್ಲೂ ಕೂಡ ಜನರು ತೋರಿಸುವಂಥ ಪ್ರೀತಿ, ವಿಶ್ವಾಸವೇ, ಒಗ್ಗೂಟುವಿಕೆಯೇ ನಮ್ಮ ಜಯದ ನಾಂದಿ ಆಗ್ತದೆ ಮುಂದಿನ ದಿನಗಳಲ್ಲಿ. ಯಾಕಂತ ಹೇಳಿದರೆ ಈಗಲೇ ಭಾಳಷ್ಟು ಜನಗಳು ಈ ಕಾಮಂದರ ಮಕ್ಕಳು ಇರ್ತಾರೆ ಬೀದಿಗಳಲ್ಲಿ ತಿರುಗ್ತಾ, ಅವ್ರು ಹೇಳ್ತಾರೆ, ಇವರು ಎಂಥ ಮರ ಎಲ್ಲಿ ನೋಡಿದ್ರು ಪ್ರತಿಭಟನೆ, ಇವರಿಗೆ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ವಾ? ರಸ್ತೆಯಲ್ಲಿ ಡಬ್ಬೆ ಇಟ್ಕೊಂಡು ಭಿಕ್ಷೆ ಬೇಡ್ತಾರೆ, ದುಡ್ಡು ಮಾಡ್ತಾರೆ ಅಂತ ಬೊಗಳುವಂಥ ನಾಯಿಗಳು ಇಲ್ಲಿ ಕೂಡ ಇದ್ದಾವೆ, ಕಾಯರ್ತಡ್ಕದಲ್ಲಿ ಕೂಡ. ಆ ರಾಜೇಶನ್ ಅಂತ ಒಬ್ಬ ಇದ್ದಾನೆ, ಇನ್ನೊಬ್ಬ ದಾಮೋದರ್ ಅಂತ ಹೇಳಿ ಒಬ್ಬ ಗೌಡ. ಇವರೆಲ್ಲ ತಿಳ್ಕೊಂಡಿದ್ದಾರೆ ಮನೆಯಲ್ಲಿ ಕೂತ್ಕೊಂಡು ಪ್ರಶ್ನೆ ಮಾಡಿ ಇವರು ಬೀದಿಯಲ್ಲಿ ನಾಟಕ ಮಾಡ್ತಾರೆ ಇವರು. ಅರೆ ಪಾಪಿಗಳೇ, ನಾನು ಹೇಳ್ತಾ ಇರುವಂಥದ್ದು ಬೀದಿಯಲ್ಲಿ ಕಳೆದ 12 ವರ್ಷಗಳಿಂದ ಹೋರಾಟ ಮಾಡಿದ್ರಿಂದ ಇವತ್ತು ಈ ರಾಜ್ಯದ ಘನ ಸರ್ಕಾರ ಸೌಜನ್ಯಳ ಈ ಅತ್ಯಾಚಾರ ಗ್ಯಾಂಗ್ ರೇಪ್ನ ಪ್ರಕರಣದ ಯಾರ್ಯಾರು ಅಧಿಕಾರಿಗಳು ಸಾಕ್ಷ್ಯ ನಾಶ ಮಾಡಿ ಆರೋಪಿಗಳನ್ನು ಸಿಗದಾಗೆ ಮಾಡಿಟ್ಟಿದ್ದಾರೆ ಅಂತ ಆರೋಪಿಗಳಿವರು. ಯಾರು? ಯೋಗೀಶ, ಆಗದ ತನಿಖಾಧಿಕಾರಿ, ಭಾಸ್ಕರ್ ರೈ ಸರ್ಕಲ್ ಇನ್ಸ್ಪೆಕ್ಟರ್, ಆಗಿನ SP ಅಭಿಷೇಕ್ ಗೋಯಲ್, ಆರೋಗ್ಯ ಪಾಲಕಲ್ಲ ಭಕ್ಷಕ ಡಾಕ್ಟರ್ ಆದಮ್ ಮತ್ತು ಲಕ್ಷ್ಮಿ, ಇವರನ್ನೆಲ್ಲ ತನಿಖೆಗೆ ಒಳಪಡಿಸಬೇಕು, ತಕ್ಷಣ ಅವರನ್ನು ಬಂಧಿಸಬೇಕು, ತನಿಖೆ ಮಾಡಬೇಕು ಅವರನ್ನು ಅನ್ನುವಂಥ ಒಂದು ದೊಡ್ಡ ಮಟ್ಟದ ಜಯ ನಮಗೆ ಇವತ್ತು ಸಿಕ್ಕಿದೆ. ಕಳೆದ 1ನೇ ತಾರೀಕಿಗೆ ಆರ್ಡರ್ ಆಗಿದೆ. ಅದಕ್ಕೋಸ್ಕರ ನಾನು ಪ್ರಥಮತವಾಗಿ ಈ ರಾಜ್ಯದ ಸಿದ್ದರಾಮಯ್ಯನವರ ಸರ್ಕಾರವನ್ನು ಸ್ವಾಗತ ಮಾಡ್ತೇನೆ. ಅವರು ಕೊಟ್ಟಂತ ಒಂದು ಬೆಂಬಲಕ್ಕೆ ಒಂದು ಹಂತದ ಜಯ ಸಿಕ್ತು ನಮಗೆ. ನಾವು ಹೇಳುವಂಥದ್ದು, ನಮ್ದು ಇನ್ನೂ ಹೋರಾಟ ಮುಂದುವರಿತದೆ. ಅಧಿಕಾರಿಗಳನ್ನು ತನಿಖೆ ಮಾಡಿ, ನಾನು ಆವತ್ತಿಂದ ಹೇಳ್ತಾ ಬರ್ತಾ ಇದ್ದೇನೆ, ಯೋಗೀಶನೇ ನನ್ನ ಹತ್ರ ಹೇಳಿದ್ದಾನೆ, 5 ರಿಂದ 6 ಜನ ಇದ್ದಾರೆ ಅಣ್ಣ, ನಾನು ನಿಮ್ಮ ದೈವದ ಮುಂದೆ, ರಕ್ತೇಶ್ವರಿಯ ಮುಂದೆ ಪ್ರಮಾಣ ಮಾಡ್ತೇನೆ, ದೊಡ್ಡವರ ಮಕ್ಕಳು ಕೂಡ ಇದ್ದಾರೆ ಇದರ ಜೊತೆ, ಎಲ್ಲವನ್ನು CBI ಕೋರ್ಟ್ ಮುಂದೆ ಹೇಳ್ತಾನೆ ಅಂತ ಹೇಳಿದ್ದವನು ಆಗಿನ ತನಿಖಾಧಿಕಾರಿ ಯೋಗೀಶ. ನಾನಿವತ್ತು ಸರ್ಕಾರಕ್ಕೆ ಹೇಳೋದು, ಯಾರು ಅವರನ್ನು ತನಿಖೆ ಮಾಡ್ತೀರಾ ನಮ್ಮನ್ನು ಸಾಕ್ಷಿ ಮಾಡಿ. ನನ್ನ ಹತ್ರವೇ ತಪ್ಪೊಪ್ಪಿಕೊಂಡಿದ್ದಾನೆ ಇದೇ ಯೋಗೀಶ. ಯಾಕಂತ ಹೇಳಿದ್ರೆ ಅವನ ಮಗುವಿಗೆ ಮತ್ತು ಹೆಂಡತಿಗೆ ಹುಷಾರಿಲ್ಲದ ಕಾರಣ, ದೈವದ ಪೆಟ್ಟು ಬಿದ್ದ ಕಾರಣ ನಮ್ಮ ಜಿಲ್ಲೆಯ ಎಷ್ಟೋ ಗುತ್ತಿನ ಮನೆಯವರನ್ನು ಇಟ್ಕೊಂಡು ನನ್ನ ಹತ್ರ ಬಂದಿದ್ದ. ಹೇಗಾದ್ರೂ ಮಾಡಿ ಬಚಾವ್ ಮಾಡಿ. ನನ್ನ ಹೆಂಡತಿ ಮಾನಸಿಕವಾಗಿ ವರ್ತನೆ ಮಾಡ್ತಾ ಇದ್ದಾಳೆ. ನನ್ನ ಮಗು ರಾತ್ರಿ ಮಲಗುವುದಿಲ್ಲ. ನಾನು ತಪ್ಪು ಮಾಡಿದ್ದೇನೆ, ನಾನು ಆರೋಪಿಗಳನ್ನು ಬಚಾವ್ ಮಾಡಿದ್ದೇನೆ. ಯಾರು ರೇಪಿಸ್ಟ್ಗಳು ಅತ್ಯಾಚಾರ ಮಾಡಿದ್ದಾರೆ ನನಗೆ ಗೊತ್ತಿದೆ. ನಾನು CBI ಕೋರ್ಟಲ್ಲಿ ಅದನ್ನು ಹೇಳ್ತೇನೆ ಅಂತ ಒಪ್ಪಿಕೊಂಡಿದ್ದಾನೆ ನನ್ನ ಹತ್ರ.
ಇದನ್ನು ನಾನು ಬೇರೆ ಬೇರೆ ಸಭೆಗಳಲ್ಲಿ ರಾಜ್ಯದಲ್ಲೂ ಈ ಜಿಲ್ಲೆಗಳಲ್ಲೂ ಎಲ್ಲ ಕಡೆಗಳನ್ನು ಹೇಳ್ತಾನೆ ಬಂದಿದ್ದೇನೆ. ಆದರೆ ಇವತ್ತಿನ ಕಾಯರ್ತಡ್ಕದ ಸಭೆಯಲ್ಲಿ ನಮಗೆ ಒಂದು ಸಣ್ಣ ಸೂಚನೆ ಸಿಕ್ಕಿದೆ. ನಾನಿದನ್ನು ಜಯ ಅಂತ ತಿಳ್ಕೊಳ್ಳೋದಿಲ್ಲ. ನಮಗೆ ಜಯ ಯಾವಾಗ ಅಂತ ಹೇಳಿದರೆ, ಅಧಿಕಾರಿಗಳು ಮಾಡಿದ ಪಾಪಕ್ಕೆ ಅವರಿಗೂ ಕೂಡ ಶಿಕ್ಷೆ ಆಗಬೇಕು. ಯಾಕಂತ ಹೇಳಿದ್ರೆ ದನ ಕಾಯುವವನು ಅಧಿಕಾರಿ ಅಲ್ಲ, ಕತ್ತೆ ಮೇಯಿಸುವವನು ಅಧಿಕಾರಿ ಅಲ್ಲ, ಕತ್ತೆ ಮೇಯಿಸುವವನು ಡಾಕ್ಟರ್ ಅಲ್ಲ. ಎಲ್ಲರೂ ತಿಳುವಳಿಕೆ ಇದ್ದವರೇ, ಎಲ್ಲರೂ ಎಜುಕೇಟೆಡೇ, ಎಲ್ಲರೂ ಸರ್ಕಾರದ ಸಂಬಳವನ್ನು ತಿಂದವರೇ. ಇಷ್ಟು ಎಜುಕೇಟೆಡ್ ವ್ಯಕ್ತಿಗಳು, ತನಿಖಾಧಿಕಾರಿಗಳು, IPS IAS ಅಧಿಕಾರಿಗಳು ಮಾಡಿದಂತ ಪಾಪಕ್ಕೆ 12 ವರ್ಷದಿಂದ ನಮ್ಮನ್ನು ಬಲಿಪಶು ಮಾಡಿದ್ರಲ್ಲ, ಅದಕ್ಕೆ ಏನು ಶಿಕ್ಷೆ ಕೊಡ್ತೀರಿ ಈ ಪಾಪಿಗಳಿಗೆ? ಸಾಕ್ಷ್ಯ ಮಾಡಿದ್ದು, ನಾಶ ಮಾಡಿದ್ದು ಯಾರು? ನಾವ? ಅರೆ ಕಾಮಂದರ ಮಕ್ಕಳು ಮಾಡಿಸಿದ ತಪ್ಪಿಗೆ ನಮಗೆ ಯಾಕೆ ಸ್ವಾಮಿ ಈ ಶಿಕ್ಷೆ? ನಾನು ಕೇಳುವಂಥದ್ದು, ಸೌಜನ್ಯಳನ್ನು ಅತ್ಯಾಚಾರ ಮಾಡಿದ ಪಾಪಿಗಳು ಯಾರು? ಅವರು ರಸ್ತೆಗೆ ಬರಬೇಕು, ಅಲ್ಲಿ ತನಕ ಬಿಡುವುದಿಲ್ಲ. ಈ ಪ್ರಕರಣ ಮರುತನಿಖೆ ಆಗೇ ಆಗಬೇಕು. ಏನು ನಿರಪರಾಧಿ ಸಂತೋಷ್ ಕುಮಾರನ್ನು ಅವನ ಹಿಂದ್ಗಡೆಯಿಂದ ಮುಂದ್ಗಡೆಯಿಂದ ಪೆಟ್ರೋಲ್ ಹಾಕಿ ಯಾವ ರೀತಿಯಲ್ಲಿ ಶಿಕ್ಷೆ ಕೊಟ್ಟು, ನಿನ್ನೆ ಒಂದು ವಿಡಿಯೋ ನೋಡಿದ 12 ವರ್ಷದ ಹಿಂದಿದ್ದು ಸಂತೋಷ್ ರಾವ್ನ ತಂದೆ ಮಾತಾಡುವಂತ ಮಾತು, ಆಗಿನ SP ಅಭಿಷೇಕ್ ಗೋಯಲ್ ನನಗೆ ಬೆದರಿಸಿದ್ದಾನೆ, ಹೇಳು ನಾನೇ ಮಾಡಿದ್ದು ಅಂತ ಹೇಳು, ಒಪ್ಕೋ ಅಂತ ಹೇಳಿ ನನ್ನ ಮಗನಿಗೆ ಒತ್ತಡ ಹಾಕಿದ್ದಾರೆ ಆಗಿನ SP ಅಭಿಷೇಕ್ ಗೋಯಲ್ ಅಂತ ಹೇಳಿ. ಎಲ್ಲೆಲ್ಲಿ ತನಿಖೆ ಮಾಡ್ತೀರಾ? ಮಾಡಬೇಕಲ್ಲ. ನಾವು ಅದನ್ನ ಹೇಳೋದು, ತನಿಖಾಧಿಕಾರಿಗಳು, ಡಾಕ್ಟರ್ಸ್ಗಳು ಯಾರ್ಯಾರು ತಪ್ಪು ಮಾಡಿದ್ದಾರಾ ಕಾನೂನು ದೃಷ್ಟಿಯಲ್ಲಿ ಅದನ್ನೊಂದು ರೀತಿಯಲ್ಲಿ ತನಿಖೆ ಮಾಡಿ, ಅದೇ ರೀತಿ ಏನು ಸಂತೋಷ್ ರಾವ್ನ ಮರ್ಮಾಂಗಕ್ಕೆ ಪೆಟ್ರೋಲ್ ಹಾಕಿ ಅವನನ್ನು ಬಾಯಿ ಬಿಡಿಸಿದಾರಲ್ಲ, ಅದೇ ರೀತಿ ಅಭಿಷೇಕ್ ಗೋಯಲ್, ಡಾಕ್ಟರ್ ಆದಮ್, ಡಾಕ್ಟರ್ ರಶ್ಮಿ, ಯೋಗೀಶ ತನಿಖಾಧಿಕಾರಿ, ಸರ್ಕಲ್ ಇನ್ಸ್ಪೆಕ್ಟರ್ ಭಾಸ್ಕರ್ ರೈ ಇವರನ್ನು ತನಿಖೆ ಮಾಡಿ ಅದೇ ರೀತಿ ಪೆಟ್ರೋಲ್ ಹಾಕಿ. ಯಾಕೆ? ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವು ಭಾರತಾಂಬೆಯ ಮಕ್ಕಳು ಅಂತ ಹೇಳಿದ್ರೆ ಒಬ್ಬನಿಗೆ ಒಂದು ಕಾನೂನು ಮಾಡ್ತೀರಾ? ಈ ದೇಶದಲ್ಲಿ ಎಷ್ಟು ಕಾನೂನಿದೆ? ಏನು ಸಂತೋಷ್ ರಾವ್ಗೆ ಯಾವ ರೀತಿಯ ಚಿತ್ರಹಿಂಸೆ ಕೊಟ್ಟಿದ್ದಾರೋ ಅದೇ ರೀತಿ ಚಿತ್ರಹಿಂಸೆಯನ್ನು ಈ ಅಧಿಕಾರಿಗಳಿಗೆ ಕೊಡಬೇಕು. ಒಪ್ಕೊಳ್ತೇವೆ, ರಾಜ್ಯ ಸರ್ಕಾರ ಇವತ್ತು ತೀರ್ಮಾನ ಮಾಡಿದೆ, ತನಿಖಾ ಇಲಾಖೆಯಿಂದ ತನಿಖೆ ಆಗಬೇಕು ಅಂತ ಹೇಳಿ ಆರ್ಡರ್ ಮಾಡಿದೆ. ಅದು ಕೂಡ ಆರ್ಡರ್ ಮಾಡಿ ತಿಂಗಳೆಷ್ಟಾಯ್ತು, ಸರ್ಕಾರ ಮಾಡಿದೆ, ಈ ರಾಜ್ಯದ ಘನ ಸರ್ಕಾರ ಮಾಡಿದೆ. ಅದನ್ನು ಸ್ವಾಗತ ಮಾಡ್ತೇನೆ, ಒಪ್ಕೊಳ್ತೇನೆ, ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಆದರೂ ಕೂಡ ಅಧಿಕಾರಿ ವರ್ಗಗಳದು ಅದನ್ನು ಮುಚ್ಚಿಟ್ಟಿದ್ದಾರೆ. ಇವತ್ತು ನಮ್ಮ ಕೇಸನ್ನು ನೋಡಿಕೊಳ್ಳುವಂತಹ ಸುಳ್ಯ ತಾಲೂಕಿನ ಬಾಲಕೃಷ್ಣ ಗೌಡ್ರು, ನಮ್ಮ ವಕೀಲರವರು, ಅವರು RTI ಹಾಕಿ ಏನು ಸರ್ಕಾರ ಆರ್ಡರ್ ಮಾಡಿದೆ ಅದರಲ್ಲಿ ಏನು ಕೆಲಸ ಆಗಿದೆ ಅಂತ ನೋಡುವಾಗ ಅದು ಅಲ್ಲಿಗೆ ಮುಚ್ಚಿತ್ತು, ಅದನ್ನು ಕೂಡ ಮುಚ್ಚಿ ಹಾಕಿದ್ದಾರೆ. ಯಾವಾಗ ಸೌಜನ್ಯ ಸತ್ತಾಗ ಇದ್ದಂತ ಅಧಿಕಾರಿ ವರ್ಗ ಈಗ ಕೂಡ ಇದೆ. ಅದನ್ನು ಪ್ರಶ್ನೆ ಮಾಡುವಂಥದ್ದು. RTI ತೆಗೆದು ನೋಡುವಾಗ ಯಾವುದೇ ತನಿಖೆ ನಡೀಲಿಲ್ಲ. ತಕ್ಷಣ ಕಾರ್ಯಪ್ರವೃತ್ತರಾಗಿ ಅವರ ಒಂದು ಸಮಯ ಪ್ರಜ್ಞೆಯಿಂದ ಈ ಕೇಸನ್ನು ತಕ್ಷಣ ಇವತ್ತು ತನಿಖೆಗೆ ವಹಿಸಿದರು. ಮೊನ್ನೆ 1 ತಾರೀಕಿಗೆ ಆಯ್ತು.
ರಾಜ್ಯ ಸರ್ಕಾರದ ಕೆಲಸ ಒಂದು ಹಂತದಲ್ಲಿ ತನಿಖೆಗೆ ಪ್ರಾರಂಭ ಆಯಿತು. ನಾನು ಕೇಳೋದು, ಕೇಂದ್ರ ಸರ್ಕಾರ ಏನು ಮಾಡ್ತೀರಿ? ಈ ದೇಶದ ಪ್ರಧಾನ ಮಂತ್ರಿ ಅವರು ಕೂಡ ಯೋಚನೆ ಮಾಡಬೇಕಲ್ಲ. ಈ ದೇಶದ ಪ್ರಧಾನಿ ಅವರು ಹೇಳ್ತಾರೆ ಬೇಟಿ ಬಚಾವೋ ಬೇಟಿ ಪಡಾವೋ. ಅರೆ, ಈ ದೇಶದ ಪ್ರಧಾನ ಮಂತ್ರಿ ಮೋದಿಜಿಯವರೇ ಬೇಟಿ ಬಚಾವ್ ಆದ್ರಲ್ಲೇ ಪಡಾವ್ ಮಾಡೋದು. ಬೇಟಿ ಬಚಾವ್ ಆದ್ರಲ್ಲ ಪಡಾವ್ ಮಾಡೋದು. ಈ ಬೇಟಿ ಪಡಾವ್ ಮಾಡುವಾಗಲೇ ಅದನ್ನು ಅತ್ಯಾಚಾರ ಮಾಡಿ 17 ವರ್ಷದ ಮಗುವನ್ನು, ನಮ್ಮೆಲ್ಲರ ಮಗುವನ್ನು ಬಲಾತ್ಕಾರವಾಗಿ ಕೊಂದು ರೇಪಿಸ್ಟ್ ಮುಗಿಸಿಬಿಟ್ಟಿದ್ದಾರಲ್ಲ. ಪ್ರಧಾನಿ ಮೋದಿಜಿಯವರೇ, ನಿಮ್ಮ ಮೇಲೆ ನಮಗೆ ತುಂಬಾ 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 ನಂಬಿಕೆ ಇದ್ದಂಥ ಮನುಷ್ಯರು ನಾವು ಸಂಘ ಪರಿವಾರದಿಂದ ಬಂದವರು. ನಾವು ಹಿಂದೂ ಸಂಘಟನೆಗಳಲ್ಲಿ ಕಳೆದ 35-40 ವರ್ಷಗಳಿಂದ ಕೆಲಸ ಮಾಡ್ತಾ ಬಂದವರು. ನಾವು ಮಾರ್ಗದಲ್ಲಿ ಬೀದಿಗಳಲ್ಲಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳ್ಕೊಂಡು ಬಂದವರು. ನಾವು ನಿಮ್ಮನ್ನು ನೋಡಿ ಈ ದೇಶಕ್ಕೆ ಒಬ್ಬ ಒಳ್ಳೆಯ ಪ್ರಧಾನಮಂತ್ರಿಯವರು ಬಂದಿದ್ದಾರೆ. ಭಾರತ ದೇಶ ಮುಂದಿನ ದಿನಗಳಲ್ಲಿ ವಿಶ್ವ ಗುರು ಆಗ್ತದೆ ಅನ್ನುವಂಥ ನಂಬಿಕೆ ಇಟ್ಟವರು ನಾವು. ಆದರೆ 12 ವರ್ಷದಿಂದ ಇದೇ ಕಾಮಂದರ ಅತ್ಯಾಚಾರದ ಕ್ರೂರ ಅಟ್ಟಹಾಸಕ್ಕೆ ಬಲಿಯಾದಂಥ 17 ವರ್ಷದ ಮುಗ್ಧ ಅಪ್ರಾಪ್ತ ಬಾಲಕಿಗೆ ನಿಮಗೆ ನ್ಯಾಯ ಕೊಡಿಸ್ಲಿಕ್ಕೆ ಆಗಲಿಲ್ಲ. ಏನು ಧರ್ಮ ಸ್ಥಾಪನೆ ಮಾಡ್ತೀರಿ? ಏನು ವಿಶ್ವಗುರು ಮಾಡ್ತೀರಿ ನೀವು? ಇದು ನಮ್ಮ ನೋವನ್ನು ನಿಮ್ಮ ಹತ್ರ ಕೇಳುವಂಥದ್ದು ಭಾರತ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರೇ. ತಪ್ಪು ಮಾಡುವವರನ್ನು ಯಾರನ್ನೂ ನಾವು ಕ್ಷಮಿಸುವುದಿಲ್ಲ. ಯಾಕಂತ ಹೇಳಿದ್ರೆ ಏನ್ ಹೇಳ್ತೇವೆ? ತಾಯಿಯನ್ನು ಭಾರತ್ ಮಾತಾ ಅಂತ ಕರಿತೇವೆ. ನಾವು ತಾಯಿ ಅಂತ ಹೇಳ್ತೇವೆ, ತಂಗಿ ಅಂತ ಹೇಳ್ತೇವೆ, ಅಕ್ಕ ಅಂತ ಹೇಳ್ತೇವೆ, ಅಮ್ಮ ಅಂತ ಕರಿತೇವೆ, ಧರ್ಮ ಅಂತ ಹೇಳ್ತೇವೆ. ಆ ತಾಯಿಯನ್ನು ಪ್ರಕೃತಿ ಅಂತ ಹೇಳ್ತೇವೆ ನಾವು. ಆದ್ರೆ ಆ ತಾಯಿಯ ರಕ್ಷಣೆ ನಮ್ಮಿಂದ ಆಗಲಿಲ್ಲ ಅಂತ ಹೇಳಿದ್ರೆ ನಾನು ಮಾನ್ಯ ಮೋದಿಜಿಯವರಿಗೆ, ಈ ದೇಶದ ಪ್ರಧಾನ ಮಂತ್ರಿಯವರಿಗೆ ವಿನಂತಿಯನ್ನು ಮಾಡ್ತೇನೆ. ನಿಮ್ಮದೇ ಸರ್ಕಾರ, ಬಿಜೆಪಿ ಸರ್ಕಾರ ಇದ್ದಾಗ ಈ ಮಗುವಿನ ಅತ್ಯಾಚಾರ ಆಗಿ ಕೊಲೆಯಾಗಿದೆ. 2012ರಲ್ಲಿ ನಿಮ್ಮದೇ ಬಿಜೆಪಿ ಸರ್ಕಾರ ಇದ್ದದ್ದು. ಹುಡುಗಿ 9/10/2012 ಮಿಸ್ಸಿಂಗ್ ಆಗಿದೆ. 10/10/2012 ಬಾಡಿ ಸಿಕ್ಕಿದ ಸಮಯಕ್ಕೆ ನಮ್ಮ ರಾಜ್ಯದ ಘನ ರಾಜಕೀಯ ವ್ಯಕ್ತಿಗಳು ಯಡಿಯೂರಪ್ಪ, ಈಶ್ವರಪ್ಪ, ಶೋಭಾ ಕರಂದ್ಲಾಜೆ, ಸದಾನಂದ ಗೌಡ, DV ಸದಾನಂದ ಗೌಡ, ಆರ್ ಅಶೋಕ್ ಗೃಹ ಮಂತ್ರಿ ಎಲ್ಲ ಬಂದಿದ್ರಲ್ಲ ಧರ್ಮಸ್ಥಳಕ್ಕೆ. ಸೌಜನ್ಯಳ ಆ ಮುಗ್ಧ ಬಾಲಕಿಯ ಶವವನ್ನು ನೋಡಲಿಕ್ಕೆ, ಆ ಮನೆಗೆ ಸಾಂತ್ವನ ಹೇಳಲಿಕ್ಕೆ. ಆದ್ರೆ ಧರ್ಮಸ್ಥಳದಿಂದ ಪಾಂಗಲ ಮನೆಗೆ ಇರುವುದು ಬರೇ 1.5 ಕಿಲೋಮೀಟರ್ ದೂರ. ಆದ್ರೆ ಅಲ್ಲಿಗೆ ನಿಮ್ಮ ಸಹೋದ್ಯೋಗಿಗಳು ಯಾರೂ ಬರಲಿಲ್ಲ. ಮೋದಿಜಿಯವರೇ ಧರ್ಮಸ್ಥಳದಲ್ಲಿ ಬಂದ್ರು, ಬಿಸ್ಕಿಟ್ ತಗೊಂಡ್ರು, ಅಲ್ಲಿಂದಲೇ ಕಾಲು ಕಿತ್ತಿದ್ದಾರೆ. ಆಗಿನ ಮುಖ್ಯಮಂತ್ರಿಗಳು, ಆಗಿನ ಗೃಹ ಮಂತ್ರಿಗಳು, ಮಹಿಳಾ ಶಿಖಾಮಣಿ ಶೋಭಾ ಕರಂದ್ಲಾಜೆ. ನಿಮ್ಮವರು ಹೇಳ್ತಾರಲ್ಲ, ನಾವು ಯಾವುದೇ ಪಕ್ಷದ ಗುಲಾಮಿಗಳಲ್ಲ, ನಾವು ಸನಾತನ ಹಿಂದೂ ಧರ್ಮದ ಅನುಯಾಯಿಗಳು, ನಾವು ಕಾಂಗ್ರೆಸ್ಸಿನ ಏಜೆಂಟುಗಳು ಅಲ್ಲ, ಯಾವುದೇ ಪಕ್ಷದ ಏಜೆಂಟುಗಳಲ್ಲ, ಸನಾತನ ಹಿಂದೂ ಧರ್ಮದ ಏಜೆಂಟುಗಳು ನಾವು. ನ್ಯಾಯ ಕೊಡಿ ಅಂತ ಕೇಳೋದು. ಒಂದು ಹೆಣ್ಣು ಮಗುವಿಗೆ 12 ವರ್ಷಗಳಿಂದ ನ್ಯಾಯ ಕೊಡ್ಲಿಕ್ಕೆ ಆಗಲಿಲ್ಲ. ನಮ್ಮ ಮೇಲೆ ಇದೇ ಕಾಮಂದರು, ಇದೇ ಅತ್ಯಾಚಾರಿಗಳು, ಇದೇ ಕೊಲೆಗಡುಕರು
ಎಷ್ಟು ಡಿಫಾಮೇಷನ್ ಕೇಸ್ ಹಾಕ್ತಿದ್ದಾರೆ ಗೊತ್ತಾ ನಿಮಗೆ? ಬರೇ ಒಂದು ಹಳ್ಳಿನ ಭಾಗದಲ್ಲಿ 2 ವರ್ಷದ 3 ವರ್ಷದ 10 ವರ್ಷದ ಮಗು ಹಾಡು ಹೇಳಿದ್ರೆ, ಡ್ಯಾನ್ಸ್ ಮಾಡಿದ್ರೆ ಟ್ವೀಟಿ ಮಾಡ್ತೀರಿ. ಮೋದಿಜಿ ಅವರೇ, 17 ವರ್ಷದ ಮಗುವನ್ನು ಅವಳಿಗೆ ಮಾದಕ ದ್ರವ್ಯವನ್ನು ಹಾಕಿ ಯಾವ ರೀತಿಯಲ್ಲಿ ರೇಪ್ ಮಾಡಿದ್ದಾರೆ ಇಲ್ಲಿ ತನಕ ನಿಮಗೆ ಗೊತ್ತೇ ಆಗಲಿಲ್ವಾ? ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಕೂಡ ನಾವು ಕಂಪ್ಲೇಂಟ್ ಮಾಡಿದ್ದೇವೆ. ಅದೇ ಕಂಪ್ಲೇಂಟ್ ನಿಮಗೂ ಕೂಡ ಕಳಿಸಿದ್ದಾರೆ. ಮೋದಿಜಿ ಅವರೇ, ಯಾಕೆ ಮೌನವಾಗಿದ್ದೀರಿ? ಯಾಕೆ? ಏನು ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡುವಂತಹ ಕಾಮಂದರುಗಳು ಯಾರಿದ್ದಾರೋ ನಿಮ್ಮ ಸಹೋದ್ಯೋಗಿಗಳವರು, ಅವರನ್ನು ರಕ್ಷಣೆ ಮಾಡ್ತಿದ್ದೀರಾ? ಹೆಣ್ಣು ಮಗುವಿಗೆ ರಕ್ಷಣೆ ಮಾಡಲಿಕ್ಕೆ ಆಗದಂತ ಕೇಂದ್ರ ಸರ್ಕಾರ ಇರಬಹುದು, ಅದರ ಜೊತೆ ಸೇರಿದಂತ ರಾಜಕೀಯ ವ್ಯಕ್ತಿಗಳಿರ್ಬೋದು. ನೀವು ರಾಮ ಮಂದಿರ ಮಾಡಿದ್ರೆ ಏನು ಪ್ರಯೋಜನ ಬಂಧುಗಳೇ? ಒಂದು ತಾಯಿಯ ರಕ್ಷಣೆ ನಮ್ಮಿಂದ ಆಗುವುದಿಲ್ಲ ಅಂತ ಹೇಳಿದ್ರೆ ಹಿಂದುತ್ವ, ಧರ್ಮ, ಗೋಮಾತೆ ನೀವು ಎಲ್ಲ ನೋಡಬೇಕು. ನೀವು ಕೂಡ ಅದೇ ಧರ್ಮಸ್ಥಳಕ್ಕೆ ಬಂದು ಹೋದವರು ಮೋದಿಜಿ ಅವರೇ. ಮುಂದಿನ ದಿನದಲ್ಲಿ ನಾನು ಕೂಡ ದಿಲ್ಲಿಯಲ್ಲಿ ನಿಂತು ಇದೇ ಭಾಷಣ ಹಿಂದಿಯಲ್ಲಿ ಮಾಡ್ತೇನೆ. ನಿಮಗೆ ನಾನು ಇವತ್ತೇ ಹಿಂದಿ ಭಾಷಣ ಮಾಡಿ ನಿಮಗೆ ತಿಳಿಸ್ಬೇಕು ಅಂತ ಇದ್ದೆ. ನಿಮಗೆ ಸಣ್ಣ ಸಣ್ಣ ಮಕ್ಕಳು ಹಾಡುವುದೆಲ್ಲ ಟ್ವಿಟರ್ನಲ್ಲಿ ಟ್ವೀಟ್ ಮಾಡ್ತಿರಲ್ಲ ನೋಡಿ. ಆದರೆ ಸೌಜನ್ಯ ಸತ್ತು 12 ವರ್ಷ ಆಯಿತು, ಗೊತ್ತೇ ಆಗಲಿಲ್ಲ ನಿಮಗೆ. ಏನು ನಿಮ್ಮ ಧರ್ಮ? ಏನು ಧರ್ಮ? ನಾವು ಮುಂದಿನ ದಿನಗಳಲ್ಲಿ ಯಾರು ಅತ್ಯಾಚಾರಿಗಳ ಜೊತೆ ಸೇರಿದ್ದೀರೋ, ಯಾವ ರಾಜಕೀಯ ವ್ಯಕ್ತಿಗಳಿದ್ದೀರೋ, ಏನು ಧರ್ಮಸ್ಥಳ ಅಂತ ಹೇಳಿದ ತಕ್ಷಣ ಯಾರು ಕೇಸ್ ಹಾಕಿದ್ರೆ, ಏನಾದರೂ ಮಾಡಿದ್ರೆ, ಜೈಲಿಗೆ ಹಾಕಿದ್ರೆ ನಾವೇನು ಸುಮ್ಮನೆ ಇರ್ತೇವ? ಅರೆ, ಅತ್ಯಾಚಾರ ಮಾಡಿದಂಥ, ಗ್ಯಾಂಗ್ ರೇಪ್ ಮಾಡಿದಂಥ ಪಾಪಿಗಳು ಧರ್ಮಸ್ಥಳದಲ್ಲಿ ತಿರುಗ್ತಾ ಇದ್ದಾರೆ. ನಾವು ಪ್ರಶ್ನೆ ಮಾಡಿದ್ರೆ ಈ ದೇಶ ಕೊಟ್ಟಂತ, ಸುಪ್ರೀಂ ಕೋರ್ಟ್ ಅಂತ ಫಂಡಮೆಂಟಲ್ ರೈಟ್ನಿಂದ ನಾವು ಮಾತಾಡಿದ್ರೆ ಕಾನೂನು ಬಾಹಿರ ಆಗ್ತದೆ. ಹೇಗೆ ಆಗ್ತದೆ? ಹೇಗೆ ಆಗ್ತದೆ ಬಂಧುಗಳೇ? ಈಗಲೇ ತಮ್ಮನ್ನ ಹೇಳಿದ್ರು, ಬೇರೆ ಬೇರೆ ರೀತಿಯಲ್ಲಿ ರಾಜಕೀಯದವರು ನೀಡ್ಕೊಂಡಿದ್ದಾರೆ. ಮಧ್ಯವರ್ಜನ್ಯ ಶಿಬಿರ ಅಂತೆ, ಬಡ್ಡಿಗೆ ದುಡ್ಡಂತೆ. ಅರೆ, ಮಧ್ಯವರ್ಜನ್ಯ ಶಿಬಿರ ಯಾರಿಗೆ ಸ್ವಾಮಿ? ನೀವು ಕುಡಿಬೇಡಿ ಅಂತ ಹೇಳೋದು ಜನರನ್ನು ಮಂಗ ಮಾಡಲಿಕ್ಕೆ. ಕುಡಿಬೇಡಿ ಅಂತ ಹೇಳಿದ ತಕ್ಷಣ ಹೆಂಗಸರಿಗೆ ಖುಷಿ ಆಗ್ತದೆ. ಧರ್ಮಸ್ಥಳದವರು ಎಣ್ಣೆ ಎಲ್ಲ ಬಿಡಿಸಿದ್ರು, ನಮ್ಮ ಗಂಡಂದಿರು ಶೇಪಾಗಿ ಮನೆಗೆ ಬರ್ತಾರೆ, ದುಡ್ಡು ಉಳಿತದೆ ಅಂತೇಳಿ. ಏನೂ ಇಲ್ಲ. ಮೊನ್ನೆ ಧರ್ಮಸಭೆಯಲ್ಲಿ ನೀವು ನೋಡಿರ್ಬೋದು, ಎಷ್ಟೆಷ್ಟು ಬಾರಿ ಇದ್ದವರು ಆ ಧರ್ಮಸಭೆಯಲ್ಲಿದ್ದರು ಸ್ವಾಮಿ. ಎಷ್ಟೆಷ್ಟು ವೈನ್ ಶಾಪ್ ಇದ್ದವರು ಧರ್ಮಸಭೆಯಲ್ಲಿದ್ದರು. ಏನು ಮಧ್ಯವರ್ಜನ್ಯ ಶಿಬಿರ? ಜನಗಳನ್ನು ಮಂಗ ಮಾಡುವುದು, ಕೈಯಲ್ಲಿ ತಾಲ ಕೊಡೋದು, ಆ ಕಡೆಯಿಂದ ಬಡ್ಡಿಗೆ ಹಣ ಕೊಡೋದು, ವ್ಯಾಪಾರ ಮಾಡೋದು. ಈ ಸರ್ಕಾರಗಳು ಎಚ್ಚೆತ್ತುಕೊಳ್ಬೇಕು. ನೀವುಗಳು ಮಾಡಿದ ತಪ್ಪುಗಳು, ರಾಜಕೀಯ ವ್ಯಕ್ತಿಗಳು ಸಾವಿರ ಎಕರೆ ಭೂಮಿಯನ್ನು ಮಾಡಿಕೊಟ್ಟವರು ನೀವು. ಇವರ ಜೊತೆ ಮಿಂಗಿಲಾದಂಥ ಎಷ್ಟೋ ಶಾಸಕರುಗಳು, ಮಿನಿಸ್ಟರ್ಗಳು. ನಾನು ಹೇಳುವಂಥದ್ದು, ಅಣ್ಣಪ್ಪ ಸ್ವಾಮಿಯ, ಮಂಜುನಾಥ ಸ್ವಾಮಿಯ ಶಾಪ ಕಟ್ಕೊಳ್ತೀರಿ ನೀವು, ಶಾಪ ಕಟ್ಕೊಳ್ತೀರಿ. ಸುಪ್ರೀಂ ಕೋರ್ಟಿನ ಆರ್ಡರ್ ಇದೆ. ಯಾವ ದೇವಸ್ಥಾನದ ದೇವರ ಹೆಸರಲ್ಲಿ ಜಾಗಗಳಿದ್ದಾವೋ ಅದು ಪುನಃ ದೇವರ ಹೆಸರಿಗೆ ಮಾಡಬೇಕು ಅಂತೇಳಿ. ಯಾಕೆ ಧರ್ಮಸ್ಥಳದ ಆಗೋದಿಲ್ಲ? ನಮ್ಮದು ಉಜಿರೆಯಲ್ಲಿ ಒಂದು ದೇವಸ್ಥಾನ ಇದೆ, ಜನಾರ್ದನ ಸ್ವಾಮಿ ದೇವಸ್ಥಾನ ಅಂತೇಳಿ. ಜನಾರ್ದನ ದೇವರಂತಲೇ ಆರ್ಟಿಸಿದ್ದದ್ದು. ಈಗ ಯಾರೋ ಭಟ್ರ ಹೆಸರಿಗೆ ಆಗಿದೆ, ಪಡ್ವೆಟ್ ನಾಯ ಅಂತೇಳಿ. ಹೇಗೆ ಆಗ್ತದೆ ಅದು? ದೇವರ ಹೆಸರಲ್ಲಿದ್ದ ಜಾಗಗಳು ದೇವರನ್ನೇ ಮಾಯ ಮಾಡಿ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಂತ ಕೊಳ್ಳುವಂಥ ಪಾಪಿಗಳು ಇವರೆಲ್ಲ. ದೇವರನ್ನೇ ಮಾರಾಟ ಮಾಡಿಬಿಡ್ತಾರೆ ಇವರು.
ಧರ್ಮಸ್ಥಳದಲ್ಲಿ ಆಗುವುದು ಕೂಡ ಅದೇ. ಎಲ್ಲಿದೆ ಧರ್ಮ? ಒಂದು ವೇಳೆ ಅಲ್ಲಿ ಧರ್ಮ ಇದ್ರೆ ಇಂಥ ಅತ್ಯಾಚಾರಿಗಳು ನಡೀತದ? ನಾನು ಒಂದು ಘಟನೆಯ ಬಗ್ಗೆ ಮಾತಾಡುವುದಿಲ್ಲ. ಪದ್ಮಾಲತಾ, ವೇದವಲ್ಲಿ, ಆನೆ ಮಾವುತ ಅವರ ತಂಗಿ, ನಾನು ಹೇಳುವಂಥದ್ದು ಇವತ್ತು ಬಿಡಿ. ಸೌಜನ್ಯಂದಕ್ಕೆ ಸಾಕ್ಷ್ಯ ಇಲ್ಲ, ಹಾಗೆ ಮಾತಾಡ್ತೀರಿ, ಈಗ ಮಾತಾಡ್ತೀರಿ. ಡಬಲ್ ಮರ್ಡರ್ ಹೇಗೆ ಆಯ್ತು ಬಂಧುಗಳೇ? ಡಬಲ್ ಮರ್ಡರ್ ಆನೆ ಮಾವುತನ, ನಾರೆನ್ ಸಪಲ್ಯನ 75-80 ವರ್ಷದ ಮುದುಕನನ್ನು, ಅವರ ತಂಗಿ ಯಮುನಾನನ್ನು ಹೇಗೆ ಕೊಲೆ ಮಾಡ್ತಾರೆ? ಒಬ್ಳ ತಲೆ ಮೇಲೆ, ಆ ಯಮುನನ ತಲೆ ಮೇಲೆ ರುಬ್ಬುವ ಕಲ್ಲನ್ನು ಹಾಕಿ ಕೊಂದು ಬಿಡ್ತಾರೆ ಮಲಗಿದಲ್ಲಿಯೇ. ಹೆಣ ಯಾರಾದರೂ ಸಾಯಿಸಬೇಕಾದ್ರೆ ಎಬ್ಬಿಸಿಕೊಳ್ತಾರೆ, ಇವರು ಮಲಗಿದಲ್ಲಿಯೇ ಕೊಲೆ ಮಾಡಿದ್ದಾರೆ. ನಾರಾಯಣ್ ಸಪಲ್ಯರ ಮೇಲೆ ಇಷ್ಟು ದೊಡ್ಡ ಕಲ್ಲನ್ನು ಎತ್ತಿ ಹಾಕಿ ಕೊಲೆ ಮಾಡಿದ್ದಾರೆ. ಆ ಬೀಭತ್ಸ ಚಿತ್ರವನ್ನು ನೋಡಿದರೆ ನಮಗೆ ನೋವಾಗ್ತದೆ, ಎದೆ ಜಲ್ಲಂತದೆ. ನಾರಾಯಣ್ ಸಪಲ್ಯರ ಹೆಂಡತಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ರೆ ಯಾವುದೇ ರೀತಿಯಲ್ಲಿ, ಇದು ಸೌಜನ್ಯಳಿಂದ 21 ದಿವಸಕ್ಕಿಂದ ಆಗುವಂಥದ್ದು, ಯಾವುದೇ ರೀತಿಯಲ್ಲಿ ಕಂಪ್ಲೇಂಟೇ ತಗೊಳ್ಳೋದಿಲ್ಲ. ಅದರಲ್ಲಿ ಕಂಪ್ಲೇಂಟ್ ಯಾರು ಕೊಡ್ತಾನ? ಯಾರು ಒಬ್ಬ ಶೆಟ್ಟಿ ಇದ್ದಾನೆ, ಅವನ ಹೆಸರೇನು? ರಾಜೇಂದ್ರ ರೈ. ಅವನೇ ಕೊಲೆ ಮಾಡಿ ಹರ್ಷೇಂದ್ರ ಹೆಗ್ಡೆಯ ಸೂಚನೆಯ ಮೇರೆಗೆ ಕೊಲೆ ಮಾಡಿದ್ದು. ನಾನು ಹೇಳುವುದಲ್ಲ ಅದನ್ನು. ನಾವು ಹೇಳಿದರೆ ಕಂಟೆಂಪ್ಟ್ ಆಗ್ತದೆ, ನಮ್ಮ ಮೇಲೆ ಕೇಸ್ ಇದೆ. ಈ ಕೇಸಲ್ಲಿ ನಾನು ಮಾತಾಡ್ತೇನೆ. ಯಾಕಂತ ಹೇಳಿದ್ರೆ ನಾರಾಯಣ ಸಪಲ್ಯರ ಹೆಂಡತಿಯೇ ಕಂಪ್ಲೇಂಟ್ ಕೊಟ್ಟದ್ರಲ್ಲಿ ಹರ್ಷೇಂದ್ರ ಹೆಗ್ಡೆ ಹೆಸರಿದೆ, ವೀರೇಂದ್ರ ಹೆಗ್ಡೆ ಹೆಸರಿದೆ. ಆ ಕಂಪ್ಲೇಂಟ್, ಸುಂದರಿ ಕೊಟ್ಟಂತ ಕಂಪ್ಲೇಂಟ್ನ ಕಾಪಿ ಕೂಡ ನಮ್ಮ ಹತ್ರ ಇದೆ. ಯಾಕೆ ತನಿಖೆ ಮಾಡಲಿಲ್ಲ ಇಷ್ಟ ತನಕ? ಹಾಗಾದರೆ ಧರ್ಮಸ್ಥಳದವರು ಯಾವ ದೇಶದಲ್ಲಿದ್ದಾರೆ? ಏನು ಉತ್ತರ ಕೊರಿಯಾದಲ್ಲಿದ್ದಾರಾ? ಅಫ್ಘಾನಿಸ್ತಾನದಲ್ಲಿರುವುದು ಅದು ಧರ್ಮಸ್ಥಳ? ಕೇಳಬೇಕಲ್ಲ ನಾವು. ಯಾಕೆ ಈ ಇಲಾಖೆಗಳು ಇದನ್ನು ತನಿಖೆ ಮಾಡುವುದಿಲ್ಲ? ಸ್ವಾಮಿ, ಇಂಟೆಲಿಜೆನ್ಸ್ ಎಲ್ಲಿದೆ? ಇಲ್ಲೊಬ್ರು ನಮ್ಮ ಪೊಲೀಸ್ನವರು ಇದ್ದಾರೆ, ಈಗ ಫೋಟೋ ಎಲ್ಲ ತೆಗಿತಿದ್ದಾರೆ. ಕಳಿಸಿ, ಇಂಟಿಗೆ ಕಳಿಸಿ ಇದನ್ನು. ಆ ತಾಯಿ ಬರಿತಾಳೆ, ಯಮುನಾ ತಾಯಿ ಯಮುನಾ ಬರಿತಾಳೆ, ಸಾಯುವುದಕ್ಕಿಂತ ಮುಂದಿನ ದಿವಸ ರಾತ್ರಿ ಹರ್ಷೇಂದ್ರ ಹೆಗ್ಡೆ ಬಂದು ಮನೆ ಖಾಲಿ ಮಾಡದಿದ್ರೆ ನೆಟ್ಟಾಗಿರೋದಿಲ್ಲ ಅಂತ ಹೇಳಿ ಹೊಡೆದು ಹೋಗಿದ್ದಾನೆ ಅಂತ ಹೇಳಿ. ಯಾಕೆ ತನಿಖೆ ಮಾಡಲಿಲ್ಲ ಇಷ್ಟ ತನಕ ನೀವು? ಯಾಕೆ ಈ ಪೊಲೀಸ್ ಕೇಸ್ ದಾಖಲು ಮಾಡಲಿಲ್ಲ? ಏನು ಧರ್ಮಸ್ಥಳದ ಪರವಾಗಿ ಇರುವವರು ಯಾರು ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಕೇಸಿನ ಮೇಲೆ ಕೇಸು, ಕೇಸಿನ ಮೇಲೆ ಕೇಸು, ಡಿಫಾಮೇಷನ್ ಮೇಲೆ ಡಿಫಾಮೇಷನ್. ನಾವು ಕೊಟ್ರೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳ್ತಾರೆ ಅದು ADPಗೆ ಹೋಗಿದೆ. ನಾವು ಕೊಟ್ಟ ಕಂಪ್ಲೇಂಟ್ ADPಗೆ ಹೋಗ್ತದೆ. ಯಾಕೆ ಹೋಗ್ತದೆ? ತನಿಖೆಗೆ ಹೋಗ್ತದೆ, ಯಾವ ರೀತಿಯ ಕೇಸ್ ಹಾಕಬೇಕು ಅಂತ ಹೇಳಿ. ಅರೇ, ನಮ್ಮ ಸೌಜನ್ಯಳ ಅತ್ಯಾಚಾರ ಮಾಡಿದ ಅತ್ಯಾಚಾರಿಗಳ ಪರವಾಗಿ ಇರುವವರು, ಅತ್ಯಾಚಾರಿಗಳು ಕಂಪ್ಲೇಂಟ್ ಮಾಡಿದರೆ ತಕ್ಷಣ ನಮ್ಮ ಮೇಲೆ, ಹೋರಾಟಗಾರರ ಮೇಲೆ FIR ಆಗ್ತದೆ. ಮೊನ್ನೆ ADPಗೆ ಫೋನ್ ಮಾಡಿ ಕೇಳ್ತೇವೆ ನಾವು, ADP ಅವರೇ, ನಾವೊಂದು ಕಂಪ್ಲೇಂಟ್ ಮಾಡಿದ್ದೇವೆ, ನಮಗೆ ಈ ರೀತಿಯ ಒಂದು ಕೇಸ್ ಹಾಕಿದ್ದಾರೆ ನಮ್ಮ ಮೇಲೆ, ನಾವು ಇಂಥವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಅಂತೇಳಿ. ADP ನಮಗೆ ಕೇಳ್ತಾರೆ, ಯಾಕೆ ಸರ್ ಇಲ್ಲಿ ಫೋನ್ ಮಾಡ್ತೀರಿ? ಅದು ಆ ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟರ್ದು ಕೆಲಸ, ಅದು ನಮಗೆ ಯಾಕೆ ಕಳಿಸ್ತಾರೆ? ಅವರು ತಲೆ ಸರಿ ಇಲ್ಲ ಅವರಿಗೆ, ನಮ್ಮನ್ನು ಯಾಕೆ ನೀವು ಕೇಳ್ತೀರಿ ಅಂತ ಕೇಳ್ತಾರೆ ಅವರು. ಹಾಗಾದರೆ ಈಗಲೂ ಕೂಡ ಯೋಗೀಶನ್ ಅಂತ ಅಧಿಕಾರಿಗಳಿದ್ದಾರಾ? ಈಗಲೂ ಕೂಡ ಯೋಗೀಶನ್ ಅಂತ ತನಿಖಾಧಿಕಾರಿಗಳು ಇಲ್ಲಿದ್ದಾರಾ ಬೆಳ್ತಂಗಡಿಯಲ್ಲಿ?
ಕೇಳಬೇಕಲ್ಲ ನಾವು. ಇದನ್ನೆಲ್ಲ ನೋವಲ್ಲಿ ಕೇಳುವಂಥದ್ದು. ನಾನು ಈ ಹೊತ್ತಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೇನೆ. ಒಂದು ಮಟ್ಟದ ನ್ಯಾಯವನ್ನು ಕೊಡಿಸಿದ್ದೀರಿ ನೀವು. ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟದ ಕಿಚ್ಚು ಎಲ್ಲಿ ತನಕ ಇರ್ತದೆ ಅಂತ ಹೇಳಿದರೆ, ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣವನ್ನು ಮರುತನಿಖೆ ಮಾಡಬೇಕು. ಆರೋಪಿಗಳು ಧರ್ಮಸ್ಥಳದಲ್ಲೇ ಇದ್ದಾರೆ. ಸ್ವತಃ ತಾಯಿಯೇ ಹೇಳಿದಂಥ ಜನಗಳಿದ್ದಾರೆ. ಆರೋಪಿಗಳು ಕೋರ್ಟಿನಿಂದ ಸ್ಟೇ ತಂದು ನಿಲ್ಲಿಸಿದ್ದಾರೆ ಕೇಸನ್ನು. ಅವರನ್ನು ತನಿಖೆ ಮಾಡಿ. ಯಾಕೆ CBI ವಿಶೇಷ ನ್ಯಾಯಾಲಯ ಹೇಳಲಿಲ್ವ 2019ರಲ್ಲಿ 3 ಮಂದಿಯ ಹೆಸರು 4 ಮಂದಿಯ ಹೆಸರು ಕೊಟ್ಟಿದ್ದಾರೆ, ಅವರನ್ನು ತನಿಖೆಗೆ ತೆಗೊಳ್ಳಿ ಅಂತ ಹೇಳಿ CBIಗೆ ಹೇಳಿತ್ತಲ್ಲ CBI ಕೋರ್ಟು. ಅಷ್ಟೊತ್ತಿಗೆ ಆರೋಪಿಗಳಂತ ಇದ್ದವರು ಹೈಕೋರ್ಟಿಗೆ ಹೋಗಿ ಸ್ಟೇ ಮಾಡಿದ್ರಲ್ಲ. ಅಲ್ಲದಿದ್ರೆ ಯಾಕೆ ಸ್ಟೇ ಮಾಡಬೇಕಿತ್ತು? ತನಿಖೆಯನ್ನು ಯಾಕೆ ಸ್ಟೇ ಮಾಡಬೇಕಿತ್ತು? ಅದಲ್ಲೇ ಗೊತ್ತಾಗುವುದಿಲ್ಲ ಆರೋಪಿಗಳು ಯಾರು ಅಂತೇಳಿ. ಆವತ್ತು CBI ಕೋರ್ಟ್ ಏನು ಮಾಡ್ತು? ಅವರು ಸ್ಟೇ ಮಾಡಿದ್ರು. ಯಾರು ಆರೋಪಿಗಳಂತ ಹೇಳಿ ಮನೆಯವರು ಹೇಳಿದ್ದಾರೆ, ಅವರು ಸ್ಟೇ ಮಾಡಿಸಿದ್ರು. ಆಗ CBIಯಲ್ಲಿ ಸತ್ತಿತ್ತ? ಸುಪ್ರೀಂ ಕೋರ್ಟ್ಗೆ ಹೋಗಿ ಆ ಸ್ಟೇ ಅನ್ನು ವೇಕೆಟ್ ಮಾಡಿ ಅವರನ್ನು ತನಿಖೆಗೆ ತಗೊಳ್ಬೇಕಿತ್ತಲ್ಲ. ಯಾಕೆ ತಗೊಳ್ಳಿಲ್ಲ? ಏನು ಮಹೇಶ್ ಶೆಟ್ಟಿ ತಿಮರೋಡಿ ಕೊಟ್ಟಂತ ತೀರ್ಪಲ್ಲ, CBIಯ ವಿಶೇಷ ನ್ಯಾಯಾಲಯ ಕೊಟ್ಟಂತ ತೀರ್ಪದನ್ನು. ಯಾಕೆ ಉಲ್ಲಂಘನೆ ಮಾಡಿದ್ರು CBI ಅಧಿಕಾರಿಗಳು? ಯಾಕೆ ಈ ಆರೋಪಿಗಳನ್ನು ಯಾಕೆ ತಗೊಳ್ಳಿಲ್ಲ? CBIಯ ವಿಶೇಷ ನ್ಯಾಯಾಲಯ ಕೊಟ್ಟಂತ ತೀರ್ಪನ್ನು ಯಾಕೆ ತಿರಸ್ಕಾರ ಮಾಡಿದ್ರು CBI ಅವರು? ಮೊನ್ನೆ 11 ವರ್ಷದ ಮೇಲೆ ಜೂನ್ 16ನೇ ತಾರೀಕಿಗೆ ಒಂದು ಆದೇಶ ಹೊರಗಡೆ ಬರ್ತದೆ. ಸಂತೋಷ್ ರಾವ್ ನಿರಪರಾಧಿ. ಯಾವ ರೀತಿಯಲ್ಲಿ ನಿರಪರಾಧಿ? ಸಂತೋಷ್ ರಾವಿಗೂ ಸೌಜನ್ಯಳ ಅತ್ಯಾಚಾರಕ್ಕೂ ಯಾವುದೇ ರೀತಿಯ ಸಂಬಂಧವೇ ಇಲ್ಲ. ಸಾಕ್ಷಿಗಳ ಕೊರತೆ ಅಲ್ಲ, ಸಂಬಂಧವೇ ಇಲ್ಲ ಅನ್ನುವಂಥ ಆದೇಶವನ್ನು ಮಾಡ್ತದೆ. ಆ ಆದೇಶದಲ್ಲಿ ಒಂದು ನಮೂದಿಯನ್ನು ಮಾಡ್ತಾರೆ. ಯಾರು ತನಿಖಾಧಿಕಾರಿ, ಡಾಕ್ಟರ್ಸ್ಗಳು, ಆಗಿನ ಸರ್ಕಲ್, ಆಗಿನ SP ಯಾರ್ಯಾರು ತಪ್ಪು ಮಾಡಿದ್ದಾರೋ ಅವರನ್ನು 60 ದಿನದ ಒಳಗಾಗಿ ಅವರನ್ನು ತಗೊಳ್ಳಿ ಅಂತ ಹೇಳಿ CBI 5-6 ತಿಂಗಳ ತನಕ ಸುಮ್ಮನೆ ಕೂತಿತ್ತು. ಮೊನ್ನೆ ಯಾರೋ ಹೇಳಿದ್ರು ಹೋರಾಟ ಜಾಸ್ತಿ ಆಗ್ತಾ ಇದೆ, ಈ ಹೋರಾಟವನ್ನು ನಿಲ್ಲಿಸಬೇಕು. ಅದಕ್ಕೋಸ್ಕರ CBI ಅವರು ಹೈಕೋರ್ಟಿಗೆ ಅಪೀಲ್ ಹೋಗಿದ್ದಾರೆ ಅಂತೇಳಿ. ಸೌಜನ್ಯ ಹೋರಾಟಗಾರರು ಏನು ಹೇಳ್ತಾ ಇದ್ದಾರೆ? ಅಪೀಲ್ ಬೇಡ, ನಮಗೆ ಅಪೀಲ್ ಮಾಡಿ ನಿರಪರಾಧಿ ಸಂತೋಷ್ ರಾವನ್ನೇ ಪುನಃ ತನಿಖೆ ಮಾಡಿಸಿ, ಇಲ್ಲಿಂದ ಏನಾದರೂ ಪ್ರೆಷರ್ ಹಾಕಿ CBIಗೆ ಅವನನ್ನೇ ಆರೋಪಿ ಮಾಡಿ ಕಡಲೆ ತಿಂದು ಕೈ ತೊಳೆದಾಗೆ ಮಾಡಿಕೊಳ್ಳು ಅಂತೇಳಿ ಇವ್ರದ್ದು ಪ್ಲ್ಯಾನು. 5 ತಿಂಗಳ ಮೇಲೆ ಅಪೀಲ್ಗೆ ಹೋಗ್ತಾರೆ ಇವರು. ಇವತ್ತೇನಾಯಿತು? ಒಂದು ಒಳ್ಳೆ ಸುದ್ದಿ ಬಂದಿದೆ ನಮಗೆ. ಅದೇ ಯಾವತ್ತು ಅಧಿಕಾರಿಗಳನ್ನು CBI ತಗೊಳ್ಳಿಲ್ವಾ, ರಾಜ್ಯ ಸರ್ಕಾರ ಇವತ್ತು ಇವರನ್ನು ತನಿಖೆಗೆ ತಗೊಳ್ತದೆ. ಮುಂದಿನ ದಿನಗಳಲ್ಲಿ SP ಮುಖಾಂತರ ಅವರನ್ನು ಬಂಧಿಸಬೇಕು, ಅವರಿಂದಲೇ ಸತ್ಯವನ್ನು ಬಿಡಿಸಬೇಕು. ಬೇಕಾದರೆ ಆಗ ನಡೆದಂಥ ಸತ್ಯತೆಯ ಸತ್ಯಗಳು ನಮ್ಮಲ್ಲಿಯೂ ಕೂಡ ಇದೆ. ಇವತ್ತು ಎಷ್ಟೋ ಸಾಕ್ಷಿಗಳನ್ನು ನಾಶ ಮಾಡಿದ್ದಾರೆ. ಡಬಲ್ ಮರ್ಡರ್ ಕೇಸ್ ಆದಾಗಲೂ ಕೂಡ ಅದೇ ಯೋಗೀಶ ಅದೇ ಸ್ಟೇಷನ್ನ PSI ಆಗಿದ್ದ. ಅದಲ್ಲೂ ಕೂಡ ತನಿಖೆ ಮಾಡಬೇಕು. ಅದು ಕೂಡ C ರಿಪೋರ್ಟ್ ಹಾಕಿದೆ. ಅದರಲ್ಲಿ ಕೂಡ ಅವ್ರ ಮೇಲೆ ಕೇಸ್ ಹಾಕಬೇಕು. ಏನು ಸುಂದರಿ ಕೊಟ್ಟಂಥ ಕಂಪ್ಲೇಂಟ್ ಇದೆಯೋ ಆ ಕಂಪ್ಲೇಂಟಲ್ಲಿ ವೀರೇಂದ್ರ ಹೆಗ್ಡೆ ಮತ್ತು ಹರ್ಷೇಂದ್ರ ಹೆಗ್ಡೆ ಮೇಲೆ ಕೂಡ ಕಂಪ್ಲೇಂಟ್ ಮಾಡಬೇಕು. ಆ ಕೇಸನ್ನು ಕೂಡ ಮರು ತನಿಖೆ ಮಾಡಬೇಕು. ನಮ್ಮ ಮೇಲೆ ಡಿಫಮೇಷನ್ ಧಾರವಾಡದಿಂದ ಇವತ್ತೊಬ್ಬರು ಪೊಲೀಸ್ನವರು ತಗೊಂಡು ಬರ್ತಾರೆ. ಗೊತ್ತಿಲ್ಲ ನನಗೆ. ಹಾಸನದಲ್ಲಿ 5 ಕೋಟಿ ಇದೆ,
ಸಿಟಿ ಸಿವಿಲ್ ಕೋರ್ಟ್ ಬೆಂಗಳೂರಲ್ಲಿ 5 ಕೋಟಿ ಇದೆ, ಹೈಕೋರ್ಟಲ್ಲಿ 10 ಕೋಟಿ ಇದೆ, 20 ಕೋಟಿ ಡೆಪೊಮೇಷನ್ ಆಲ್ರೆಡಿ ಇದೆ. ಇವತ್ತು ಕೂಡ ಒಂದು ಡೆಪೊಮೇಷನ್ ಕೇಸ್ ಧಾರವಾಡದಿಂದ ಹಾಕಿದ್ದಾರೆ. ನಾನು ಲಕ್ಷದ ಮಾತಾಡ್ತಿದ್ದೆ, ನಾನು ಇವತ್ತು ಕೋಟ್ಯಾಧೀಶರಾಗಿದ್ದೇನೆ. ಸೌಜನ್ಯಳ ಹೋರಾಟದಿಂದ ಇವತ್ತು ಕೋಟ್ಯಾಧೀಶ್ವರನಾಗಿದ್ದೇನೆ ನಾನು. ಇದು ನನ್ನ ಹೆಮ್ಮೆ, ಇದು ಹೆಮ್ಮೆ ನಂದು. ದುಡ್ಡು ಮಾಡ್ತಾರೆ. ಅದೇ ರಾಜೇಶ್ ಅನ್ನುವಂಥ ಬೀದಿ ಬಿಕಾರಿಯೊಬ್ಬ ಹೇಳ್ತಾ ಇದ್ದ, ಆ ದಾಮೋದರ ಅನ್ನುವಂಥ RSS ಸಂಘದ ನಾನೊಬ್ಬ ಸ್ವಯಂ ಸೇವಕ, ಹರೇ ಪಾಪಿ, ಸೌಜನ್ಯಳ ಆತ್ಮಕ್ಕೆ ಶಾಂತಿ ಕೇಳಿದ್ದೇನೆ ದೇವರ ಹತ್ರ. ಅರೇ ನಿನ್ನ ಆತ್ಮಕ್ಕೆ ಕೇಳ್ಕೊ, ಮಾಡಿದ ಪಾಪಕ್ಕೆ ಫಸ್ಟಿಗೆ. ನಿನ್ನ ಮನೆ ಏನು, ನೀವು ಯಾವ ರೀತಿಯಲ್ಲಿದ್ರಿ, ನಿನ್ನ ಮನೆ ಕೂಡ ನೋಡಿದ್ದೇನೆ ನಾನು, ನಿಮ್ಮ ಪರಿಸ್ಥಿತಿ ಏನು ಅಂತೇಳಿ. ಇವತ್ತು ದೊಡ್ಡವರ ಒಟ್ಟಿಗೆ ಸೇರಿಕೊಂಡು ದುಡ್ಡು ಮಾಡಿಕೊಂಡು ಏನೋ ದುಡ್ಡಿನ ಮದದಲ್ಲಿ ಮಾತಾಡ್ತೀಯ ಅಂತ ಹೇಳಿದರೆ ಅದು ನಿನ್ನ ಮೂರ್ಖತನದ ಪರಮಾವಧಿ. ನೀನು ದೊಡ್ಡ ಏನು ವಿದ್ವಾಂಸರು ಹೇಳಿದಾಗೆ ನಾನು ಹೇಳೋದು ಕೇಳಿ ಬೀದಿ ಹೋರಾಟ ನಿಲ್ಲಿಸಿ, ಅರೇ ಮಗನೇ ನಿನ್ನ ಮನೆಯಲ್ಲೇ ಬಂದು ಮಾಡ್ತೇನೆ ನಾನು ಹೋರಾಟ, ಮನೆಯಲ್ಲೇ. ಇಲ್ಲಿ ಯಾವ ಜನರು ಸೌಜನ್ಯಳ ವಿರೋಧವಾಗಿ ಮಾತಾಡಿ ಮೊನ್ನೆ ಟಿವಿಯಲ್ಲಿ ಮಾತಾಡಿದ್ರು, ಇನ್ನೂ ಚಾಲೆಂಜ್ ಮಾಡಿದರೆ ಈ ಜಾಗ ಅಲ್ಲ, ನಿನ್ನ ಮನೆಯ ಅಂಗಳದಲ್ಲಿ, ನಿಮ್ಮಗಳ ಮನೆಯ ಅಂಗಳದಲ್ಲಿ ಪ್ರತಿಭಟನೆ ಮಾಡ್ತೇನೆ ನಾನು. ಎಚ್ಚರ ಇರಲಿ. ನೀವು ಮಾಡಿದ ಎಲ್ಲ ಪಾಪಗಳನ್ನು ನಾವು ಮಾತಾಡಲಿಕ್ಕೆ ಹೋಗುವುದಿಲ್ಲ ಪಾಪಿಗಳೇ. ಅವನೊಬ್ಬ ಬೋಳಿ ಮಗ ಬೋಳಂಗಡಿ, ಅವನು ಮಾತಾಡ್ತಾನಂತೆ, ಅವನು ಹುಚ್ಚ, ಅವನು ಹರೇ ಹುಚ್ಚ. ಅವನ ಕೆಲವು ಪ್ರಕರಣಗಳನ್ನು ನೋಡಿದರೆ ಮುಂದಿನ ದಿನಗಳಲ್ಲಿ ಅವನು ಇಲ್ಲಿ ಕ್ಲಬ್ಬಿನಿಂದ ದುಡ್ಡು ವಸೂಲು ಮಾಡುವಂಥ ಪಾಪಿ. ಕಳೆದ ಸಲ ನನ್ನನ್ನೇ ಕರ್ಕೊಂಡೋಗಿ ಅವನ ಬೋಳಂಗಡಿಯ ಟೀಮ್ನಲ್ಲಿ ಕೂರಿಸಿ ಸೌಜನ್ಯಳ ಪರವಾಗಿ ಚೆನ್ನಾಗಿ ಮಾತಾಡಿ, ಏನು ನಾರಾಯಣ್ ಸಪಳಿಗೆ ಮತ್ತು ಯಮನಕ್ಕನನ್ನು ಕೊಂದಂಥ ಆರೋಪಿಗಳು ಇಲ್ಲ ಅಂತ ಮಾಡಲಿಕ್ಕೆ ಆಗಿನ ಮೈಸೂರಿನ ಎರವಡ ಜೈಲಿನಲ್ಲಿ ಹಕ್ಕಿ ಪಿಕ್ಕಿಗಳಿಗೆ ಎಷ್ಟೋ ಲಕ್ಷ ಕೊಟ್ಟು ದುಡ್ಡಿಗೋಸ್ಕರ ಇವರನ್ನು ಹತ್ಯೆ ಮಾಡಿದ್ದಾರೆ ಅಂತ ಹೇಳಿ ಕೇಸನ್ನು ಮುಚ್ಚಿ ಹಾಕ್ಲಿಕ್ಕೆ ಇದೇ ಧರ್ಮಸ್ಥಳದವರು ಪಿತೂರಿ ಮಾಡಿದಾಗ ನನಗೆ ಮಾಹಿತಿ ಕೊಟ್ಟಂಥ ಪಾಪಿ ಇದೇ ಬೋಳಂಗಡಿ, ಇದೇ ಮೋಹನ್ ಬೋಳಂಗಡಿ. ಮಹೇಶಣ್ಣ ಧರ್ಮಸ್ಥಳದವರು ಮೈಸೂರಿನಲ್ಲಿ ಅಕ್ಕಿ ಪಿಕ್ಕಿಗಳನ್ನು ಡಬಲ್ ಮರ್ಡರ್ನ ಕೇಸು ಮುಚ್ಚಿಸಲಿಕ್ಕೆ 40 ಲಕ್ಷ ಫಿಕ್ಸ್ ಮಾಡಿದ್ದಾರೆ. ನನಗೆ ಮಾಹಿತಿ ಬಂದಿದೆ, ಅಲ್ಲಿಂದ ಡಬಲ್ ಮರ್ಡರ್ ಫಿನಿಶ್ ಆಯಿತು ಅಂತ ಹೇಳಿದ್ದು. ಅದನ್ನು ಮುಂದಿನ ಸಭೆಯಲ್ಲಿ ನಾನು ವೇದಿಕೆಯಲ್ಲೇ ಹೇಳಿಬಿಟ್ಟೆ, 1-2-3 ಸಭೆಗಳಲ್ಲಿ. ಅಲ್ಲಿಗೆ ಇವ್ರದ್ದು ಆಟ ಮುಗೀತು. ಹಾಗಾಗಿ ಆ ಕೇಸಿಗೆ ಇವತ್ತು ಸಿ ರಿಪೋರ್ಟ್ ಆಗಿದೆ. ಆರೋಪಿಗಳು ಧರ್ಮಸ್ಥಳದಲ್ಲೇ ಇದ್ದಾರೆ. ರಾಜೇಂದ್ರ ರೈ ಇದ್ದಾನೆ. ಇನ್ನು ಆ ಸುಂದರಿ ಬರೆದಂಥ ಲೆಟ್ರಲ್ಲಿ ಇದೆ, ಹರ್ಷೇಂದ್ರ ಹೆಗ್ಡೆ ಹೆಸರಿದೆ, ವೀರೇಂದ್ರ ಹೆಗ್ಡೆ ಹೆಸರು ಕೂಡ ಇದೆ. ಯಾಕೆ ಹೇಳಬಾರ್ದು? ಆ ತಾಯಿ ಕೊಟ್ಟಂಥ ಕೇಸಲ್ಲೋ ಅದು. ನಮಗೆ ಅದು ರೈಟ್ ಇಲ್ವಾ? ಆ ತಾಯಿ ಕೊಟ್ಟ ಕೇಸನ್ನು ಓದಿ ಹೇಳಲಿಕ್ಕೆ ರೈಟ್ ಇಲ್ವಾ? ವೀರೇಂದ್ರ ಹೆಗ್ಡೆ ಹೆಸರು ಹೇಳಲಿಕ್ಕೆ, ಹರ್ಷೇಂದ್ರ ಹೆಗ್ಡೆ ಹೆಸರು ಹೇಳಲಿಕ್ಕೆ. ಇದಕ್ಕೆಲ್ಲ ಅಂಜಿ ನಾವು ಕಾನೂನು ಅಂತ ಕೂತ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ ಫಂಡಮೆಂಟಲ್ ರೈಟ್ ಇಲ್ಲಿದೆ. ಮುಂದಿನ ದಿನಗಳಲ್ಲಿ ನ್ಯಾಯಯುತವಾದ ಹೋರಾಟವನ್ನು ನಮ್ಮ ಮೇಲೆ ಏರಿದರೆ ನಾವು ಕೂಡ ನ್ಯಾಯಯುತವಾದ ಹೋರಾಟವನ್ನು ಇಲ್ಲಿಯಲ್ಲ, ಉಚ್ಚ ನ್ಯಾಯಾಲಯ ಅಲ್ಲ, ಸುಪ್ರೀಂ ಕೋರ್ಟಲ್ಲೂ ಕೂಡ ಪ್ರತಿಭಟನೆ ಮಾಡ್ತೇವೆ. ಎಲ್ಲೆಲ್ಲಿ ಕಾನೂನಿನಲ್ಲಿ ತಪ್ಪಾಗಿದೆ, ಏನು ಕಾನೂನಲ್ಲೂ ಕೂಡ ವಿಜಿಲೆನ್ಸ್ ಇದೆ, ಅಲ್ಲಿಗೂ ಕೂಡ ಕಂಪ್ಲೇಂಟ್ ಮಾಡ್ತೇವೆ. ದಾಖಲೆ ಇದೆ ನನ್ನ ಹತ್ರ, ಎಲ್ಲೆಲ್ಲಿ ತಪ್ಪು ಮಾಡಿದ್ದಾರೆ ಅಂತೇಳಿ. ಯಾರನ್ನು ಬಚಾವ್ ಮಾಡಲಿಕ್ಕೆ, ಒಂದು ಅಪ್ರಾಪ್ತ ಬಾಲಿಕೆಯ ಒಂದು ಅತ್ಯಾಚಾರ ಕೊಲೆಯನ್ನು ಮುಗಿಸಿಬಿಡಬೇಡಿ. ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೂ ಇದರ ಶಾಪ ತಟ್ಟುತ್ತೆ. ಅದಕ್ಕೋಸ್ಕರ ಹೇಳುವಂಥದ್ದು, ಇವತ್ತಿನ ಒಂದು ಒಳ್ಳೆಯ ಬೆಳವಣಿಗೆ, ಬೀದಿ ಬಿಕಾರಿಗಳಿಗೆ ಏನು
ಬಿಸ್ಕಿಟ್ ತಿನ್ನುವ, ಧರ್ಮಸ್ಥಳದ ಬಿಸ್ಕಿಟ್ ತಿನ್ನುವ ನಾಯಿಗಳಿದ್ದಾವೋ ಅವುಗಳಿಗೆ ಹೇಳುವಂಥದ್ದು, ನಾವು ಬೀದಿಯಲ್ಲಿ ಕಳೆದ 12 ವರ್ಷದಿಂದ ಹೋರಾಟ ಮಾಡಿದ್ರಿಂದಲೇ ಇವತ್ತು ಒಂದು ಹಂತಕ್ಕೆ ಜಯ ಸಿಕ್ಕಿದೆ ನಮಗೆ. ಮುಂದಿನ ದಿನದಲ್ಲಿ ಈ ಹೋರಾಟದ ಕಿಚ್ಚು ಇಲ್ಲಿಂದ ಡೆಲ್ಲಿಯ ತನಕ ಹಬ್ಬಿಸ್ತೇವೆ. ಎಲ್ಲಿ ಧಾರವಾಡದಲ್ಲಿ ನಮ್ಮ ಮೇಲೆ ನೀವು ಡಿಫಾಮೇಷನ್ ಕೇಸ್ ಹಾಕಿದ್ದೀರೋ ಆವತ್ತಿಂದ ಧಾರವಾಡದಲ್ಲಿ 2 ಪ್ರತಿಭಟನೆ ನಡೆದಿದೆ. ನೀವು ಎಲ್ಲೆಲ್ಲಿ ಕೇಸ್ ಮಾಡ್ತೀರೋ ಅಲ್ಲಲ್ಲಿ ಪ್ರತಿಭಟನೆಗಳು ಮಾಡ್ತೇವೆ. ನಿಮ್ಮ ಹಣೆಬರಗಳನ್ನು ಬಿಚ್ಚಿ ಇಡ್ತೇವೆ ಜನಗಳ ಮುಂದೆ. ಇದು ನಮ್ಮ ತಾಕತ್ತು, ಇದು ಸೌಜನ್ಯಳ ಹೋರಾಟಗಾರರ ತಾಕತ್ತು. ಅದಕ್ಕೋಸ್ಕರ ಗೊತ್ತಾಯಿತು. ಆದರೂ ಕೂಡ ನಾನು ನಿಮ್ಮನ್ನೆಲ್ಲರನ್ನು ಮಂಜುನಾಥ ಸ್ವಾಮಿ, ಅಣ್ಣಪ್ಪ ದೇವರು, ಮಾತೆ ದೇವಿಗಳಿಗೆ ಅಂತ ತಿಳ್ಕೊಂಡೇ ವಂದಿಸ್ತೇನೆ. ಯಾಕಂತ ಹೇಳಿದರೆ ಎಲ್ಲ ಹೋರಾಟದಲ್ಲೂ ಕೂಡ ಕಡೆಗೆ ಮಾತಾಡೋದು ನಾನು. ನನ್ನ ಮಾತಿಗೋಸ್ಕರ ನೀವು ಕಾಯ್ತಾ ಇರ್ತೀರಿ. ಅದಕ್ಕೋಸ್ಕರ ನಿಮಗೆ ಯಾವ ರೀತಿಯ ತಾಯಂದಿರಿಗೆ ಇರಲಿ, ಈ ಸಮಾಜಕ್ಕೆ ತೊಂದರೆ ಆದರೆ ನಿಮ್ಮ ಹಿಂದೆ ನಾವು ಖಂಡಿತವಾಗಿಯೂ ಇದ್ದೇ ಇರ್ತೇವೆ ಅನ್ನುವಂಥ ಮಾತನ್ನು ಹೇಳುತ್ತಾ ಕೊಟ್ಟಂಥ ಅವಕಾಶಕ್ಕೆ ವಂದಿಸುತ್ತಾ, ಭಲೋ ಭಾರತ್ ಮಾತಾ ಕಿ, ಭಲೋ ಭಾರತ್ ಮಾತಾ ಕಿ, ಭಲೋ ಭಾರತ್ ಮಾತಾ ಕಿ.